ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಮೈಸೂರಿನಲ್ಲಿ ಮುಂದುವರೆದ ಕಾಡು ಪ್ರಾಣಿಗಳ ದಾಳಿ. ಮೈಸೂರಿನಲ್ಲಿ ಚಿರತೆಯ ದಾಳಿಗೆ ಮೇಕೆ ಬಲಿ. ಮೇಕೆ ಹೊಟ್ಟೆಯಲ್ಲಿ ಇದ್ದಂಥ 2 ಮರಿಗಳು ಬಲಿಯಾಗಿರೋದು. ಗುಂಗ್ರಾಲ್ ಛತ್ರ ಕೊಪ್ಪಲು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮೈಸೂರಿನಲ್ಲಿ ಕಾಡು ಪ್ರಾಣಿಗಳ ದಾಳಿ ಮುಂದುವರಿತಾ ಇದೆ. ಈಗಾಗಲೇ ಆ ಭಾಗದ ಜನ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಯಾವಾಗ ಎಲ್ಲಿಂದ ಯಾವ ಪ್ರಾಣಿ ಬಂದು ಅಟ್ಯಾಕ್ ಮಾಡುತ್ತೋ, ಜೀವ ಉಳಿಸ್ಕೊಳ್ಳೋದು ಹೆಂಗೋ ಅಂತ. ಇದೀಗ ಮತ್ತೊಂದು ಅಟ್ಯಾಕ್ ಆಗಿರೋದು ಗುಂಗ್ರಾಲ್ ಛತ್ರ ಕೊಪ್ಪಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮೇಕೆ ಹೊಟ್ಟೆಯಲ್ಲಿದ್ದಂಥ 2 ಮರಿಗಳು ಬಲಿಯಾಗಿರುವಂಥದ್ದು. ಮೈಸೂರಿನಲ್ಲಿ ಚಿರತೆ ದಾಳಿಗೆ ಈ ಒಂದು ಘಟನೆ ನಡೆದಿದೆ. ಚಿರತೆ ದಾಳಿಯಿಂದ ಈಗಾಗಲೇ ಆ ಭಾಗದ ರೈತರು, ಗ್ರಾಮಸ್ಥರು, ಜನರು ಎಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ. ಮೈಸೂರು ಭಾಗದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಹುಲಿಗಳು ಪ್ರತ್ಯಕ್ಷ ಅಂತ ಹೇಳ್ತಾ ಇದ್ರು. ಈಗಾಗಲೇ 1-2-3 ಹುಲಿಗಳನ್ನು ಹಿಡಿದಿದ್ದಾರೆ. ಇದರ ನಡುವೆಯೂ ಕೂಡ ಅಟ್ಯಾಕ್ಸ್ಗಳು ಆಗ್ತಾನೇ ಇದೆ. ಮೊನ್ನೆ ಒಂದು ಹಸು ಸಾವನ್ನಪ್ಪಿತ್ತು, ಅದಕ್ಕಿಂತ ಹಿಂದೆ ಒಬ್ಬ ರೈತ ಸಾವನ್ನಪ್ಪಿದ್ರು. ಇದೀಗ ಮೇಕೆ ಮರಿಗಳು. ಮೈಸೂರಿನಲ್ಲಿ ಇದೇ ಥರ ಆದರೆ ಮೈಸೂರು ಸುತ್ತಮುತ್ತಲ ಭಾಗಗಳಲ್ಲಿ ಪ್ರತಿದಿನ ಒಂದಲ್ಲ ಒಂದು ಚಿರತೆ ಕಾಣಿಸ್ಕೊಳ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿದ್ದಾರೆ. ಅರಣ್ಯ ಇಲಾಖಾ ಅಧಿಕಾರಿಗಳು ಕೂಡ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಈ ಮಾಸ್ಕ್ ಅಂತೆಲ್ಲ ವಿತರಿಸಿದ್ರು. ಬಟ್ ಅದು ಯಾಕೋ ಗೊತ್ತಿಲ್ಲ, ವರ್ಕೌಟ್ ಆಗೋ ಥರ ಕಾಣಿಸ್ತಾ ಇಲ್ಲ. ಗಳ್ಳಾಕ 2:30 ಹಾವು ಹೊಲ್ತವಿದ್ದಾಗ ನಮ್ಮ ತಾಯಿಯರು ಆಡು ಮೇಯ್ಸಕ್ಕೆ ಹೋಗಿದ್ರು. ಆಡು ಮೇಯಿಸ್ಬೇಕಾದ್ರೆ ಅಲ್ಲಿ ಕಾಡಿತ್ತು. ಕಾಡೊಳಗೆ ಮೇಯಿಸ್ಬೇಕಾದ್ರೆ ಒಂದು ನಮ್ಮ ತಾಯಿಯವರು ಪಕ್ಕ ತೋಟದಲ್ಲಿ ನೋಡಿ ಹಿಡಿದು ಕಣ್ಣಾರ ನೋಡಿದರು. ಆಗ ನಮಗೆ ಗಳ್ಳಾಕ್ತಾಗ ನಾವು ಹೋಗೋದಕ್ಕೆ ಹೊಂಟೋಗಿತ್ತು. ಅದೇನಾದ್ರು ಮಾಡಿ ನೀವು ಸರ್ಕಾರದಿಂದ ಅಲ್ಲಿ ಏನೇ ಅಲ್ಲಿ ಮನವಿ ಮಾಡಿ ಜನ ಎಲ್ಲ ಓಡಾಡ್ತಾರೆ. ಅದನ್ನು ಹಿಡ್ದು ಬೋನ್ ಮಡಗಿದ್ದಾರೆ. ಆದಷ್ಟು ನೀವು ಟ್ರೈ ಮಾಡಿ ಹಿಡಿಬೇಕು. ಇಲ್ಲಿ ಜನ ಮಕ್ಕಳ ಪರಿಹಾರ ಆಡೊಂದು ಎಲ್ಲ ಮಾಡಿ ನೀವು ಒಂಚೂರು ದಯವಿಟ್ಟು ಸಾಕಾರ ಮಾಡಿ. ಈಗೊಂದು 3 ದಿವಸದಲ್ಲಿ ಹೊಸಕೋಟೆಯಲ್ಲಿ 1-2 ಮರಿ ತಿಂದಿದೆ. ಅದು ಬಿಟ್ಟು ಆಂಧ್ರ ಕೊಪ್ಪಳ ಅದೇ ಕೋಬೆಲಿ ಒಂದು ಟಗರು ತಿಂದಿದೆ. ಇಲ್ಲಿ ಜನ ಎಲ್ಲ ಓಡಾಡ್ತಾರೆ. ನೀವೆಲ್ಲ ಸಹಕರಿಸಿ ಅದ ಬೋನ್ ಮಡ್ಗಾದ್ರೆ ನೋಡಿ 1-2 ದಿನ ಪರಿಹಾರ ಇವ್ರಿಗೂ ಪಾಪ ಬಡವರು ಎಲ್ಲ ಮಾಡಿ ನೀವು ಸಹಕಾರ ಕೊಡಬೇಕು. 2:30 ಹಾವು ಹೊಲ್ತವಿದ್ದಾಗ